ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಗದಗ ಜಿಲ್ಲೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣಕ್ಕೆ ಸೇರಿದ ಕೆಎಸ್ಆರ್ಟಿಸಿ ಬಸ್ ಬಾರದೆ ಪ್ರಯಾಣಿಕರು ಪರದಾಟ ಮಾಡಿದ್ದಾರೆ. ದಿನನಿತ್ಯ ಸಮಯಕ್ಕೆ ಸರಿಯಾಗಿ ಸಂಜೆ 5:30ಕ್ಕೆ ಗದಗನಿಂದ ಮಂಗಳೂರಿಗೆ ಸಂಚರಿಸುವ ಈ ಬಸ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಗದಗ ತಿಮ್ಮಾಪುರ ಎರೆಹಂಚಿನಾಳ ಮಾರ್ಗವಾಗಿ ಕುಕನೂರು ಮಂಗಳೂರಿಗೆ ಹೋಗುವ ಈ ಗಾಡಿ ಬಂದಿಲ್ಲ ಅಂತ ಸಾರ್ವಜನಿಕ ಯುವಕರು, ಮಹಿಳೆಯರು, 2 ಬಸ್ಸಿನ ಜನ ಒಂದೇ ಬಸ್ನಲ್ಲಿ 155 ಜನ ಚಲಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಎಸ್ಆರ್ಟಿಸಿ ಬಸ್ ಅಧಿಕಾರಿಗಳ ಜೊತೆ ದೂರವಾಣಿ ಮೂಲಕ ಮಾತನಾಡಿ ಕೇಳಿದ್ರೆ ಬಸ್ ಕಂಡಕ್ಟರ್ಗೆ ಹಾಗೂ ಚಾಲಕರಿಗೆ ಮೈಯಲ್ಲಿ ಹುಷಾರಾಗಿಲ್ಲ ಅಂತ ಹಾರಿಗೆ ಉತ್ತರ ಕೊಟ್ಟ ಅಧಿಕಾರಿಗಳು ಇವರ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರ ಗೋಳು ಕೇಳೋರು ಯಾರು? ಸಮಯಕ್ಕೆ ಸರಿಯಾಗಿ ಬಸ್ ಬರಲಿಲ್ಲ ಅಂದ್ರೆ ಇನ್ನೊಂದು ಗಾಡಿಯ ವ್ಯವಸ್ಥೆ ಮಾಡಬೇಕು. ಈ ವ್ಯವಸ್ಥೆ ಮಾಡದೇ ಇರುವ ಕುಕನೂರು ಕೆಎಸ್ಆರ್ಟಿಸಿ ಬಸ್ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ. ಕೆಎಸ್ಆರ್ಟಿಸಿ ಸಂಸ್ಥೆ ಮೇಲಧಿಕಾರಿಗಳು ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕುಟ್ರೇಶ್ ಎಂಬ ಪ್ರಯಾಣಿಕರು ಹಾಗೂ ಮಹಿಳೆಯರು ಮಾತನಾಡಿದ್ರು. ಮತ್ತೆ ಗಾಡಿ ಬಂದಿಲ್ಲ, ನಮ್ದು ಬಂದಿಲ್ರಿ. ಅಲ್ಲ ಬಸ್ ಇಲ್ಲಲ್ಲ, ಅದಕ್ಕೆ 2 ಬಸ್ಸಿನ ಮಂದಿ ಒಂದ ಬಸ್. ಎಷ್ಟು ಜನ ಅದಾರಿ ಬಸ್ನಲ್ಲಿ? ಅದೇ ಲೆಕ್ಕ ಮಾಡಿ ಕಂಡಕ್ಟರ್ ಗೊತ್ತಾಗುತ್ತೆ. ಎಷ್ಟು ಗಂಟೆಗೆ ಬರ್ತದೆ ಈ ಗಾಡಿ? ಅದು 15 ಬಸ್ ಇದೆ, 5-15 ಇಲ್ಲ. ಯಾವ ಗಾಡಿ ಬಂದಿಲ್ಲ? ಯಾವ ಗಾಡಿ? ಎಲ್ಲಿ ಮಂಗಳೂರನೇ ಅದು ಕುಕನೂರು ಒಟ್ಟ ಬರ್ತಿತ್ತು ಅದು. ಈಗ ದಿನ ಬರ್ತೇನೆ? ದಿನ ಬರ್ತಿತ್ತು ಅದು. ಇವತ್ತು ಬಂದಿಲ್ಲ? ಇವತ್ತು ಬಂದೇ ಇಲ್ಲ ಅದು. ನಮ್ಮ ಹೆಸರು? ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.